ಭಾರತೀಯ ಅಂಬೇಡ್ಕರ್ ಮಹಾಸೇನೆ ವತಿಯಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಜೂನ್ 27ರಂದು ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸೇನೆಯ ರಾಜ್ಯಾಧ್ಯಕ್ಷ ನೂರುಲ್ಲಾ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೂನ್ 27ರಂದು ನಗರದ ಗೋಲ್ಡನ್ ಪ್ಯಾಲೇಸ್ನಲ್ಲಿ ಕಾರ್ಯಕ್ರಮ ನಡೆಯಲಿದ್ದು 2025-26ನೇ ಸಾಲಿನ ಎಲ್ಲ ವರ್ಗದ ಅರ್ಹ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು. ವಿದ್ಯಾರ್ಥಿಗಳಿಗೆ ಸರ್ಕಾರದ ಉನ್ನತ ಶಿಕ್ಷಣದ ಸವಲತ್ತುಗಳು ಮತ್ತು ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿ ಅವರ ಉಜ್ವಲ ಭವಿಷ್ಯಕ್ಕೆ ಪ್ರೋತ್ಸಾಹ ನೀಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಅಂಕಪಟ್ಟಿ, ಆಧಾರ್ ಕಾರ್ಡ್, 2 ಭಾವಚಿತ್ರಗಳನ್ನು ಕಾರ್ಯಕ್ರಮದ ಮುಂಚಿತವಾಗಿ ಆಯೋಜಕರಿಗೆ ತಲುಪಿಸುವಂತೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಪ್ರಮುಖರಾದ ಸದ್ದಾಂ, ನೌಷದ್, ಸೈಯದ್ ಯೂಸುಫ್, ಅನಿಲ್ ಕುಮಾರ್, ಹೈದರ್ ಅಲಿ ಹಾಗೂ ಜಿಲಾನಿ ಉಪಸ್ಥಿತರಿದ್ದರು. 2025-26ನೇ ಸಾಲಿನ SSLC ಮತ್ತು PUC ಇಲ್ಲಿ ಉತ್ತೀರ್ಣರಾದಂಥ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೂ ಪ್ರೋತ್ಸಾಹ, ಸನ್ಮಾನ ಹಾಗೂ ಪ್ರೋತ್ಸಾಹ ಅವ್ರಿಗೆ ನಾವು ಹಮ್ಮಿಕೊಂಡಿದ್ದೀವಿ. ಅಂದರೆ ಬರೋ 27ನೇ ತಾರೀಕು 6ನೇ ತಿಂಗಳ 2026 ಶನಿವಾರ ಗೋಲ್ಡನ್ ಪ್ಯಾಲೇಸ್ ಬೂದಾಳ್ ರೋಡಲ್ಲಿ. ಮತ್ತು ಇದು ನಾವು ಮಾಡೋ ಉದ್ದೇಶ ಏನಪ್ಪ ಅಂದರೆ, ಮಕ್ಕಳು ಕಷ್ಟಪಟ್ಟು ಓದಿರ್ತಾರೆ, ಸೊ ಅವ್ರಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಟ್ಟರೆ ಬರೋ ದಿನಗಳಲ್ಲಿ ಮಕ್ಕಳು ಒಂದು ಒಳ್ಳೆಯ ಎಜುಕೇಟೆಡ್ ಆಗಿ ಇಂಜಿನಿಯರು, ಡಾಕ್ಟ್ರುಗಳು ಆಗಿ ಅವ್ರ ಅಪ್ಪ ಅಮ್ಮಗೆ ನೋಡಿಕೊಂಡು ಮತ್ತು ಅವ್ರ ಜೀವನದಲ್ಲಿ ಮತ್ತು ಒಂದು ಜಿಲ್ಲೆಯಲ್ಲಿ ಒಂದು ಹೆಸರು ಬರಲಿ ಅಂತೇಳಿ ನಾವು ಪ್ರೋತ್ಸಾಹ ಮಾಡ್ತಾಯಿದ್ವಿ. ಮತ್ತು ಇನ್ನೊಂದು, ಈಗ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಮಕ್ಕಳಿಗೂ ಅವ್ರಿಗೂ ಕೂಡ ನಾವು ಬುಕ್ಕು, ಪೆನ್ನು ಅವೆಲ್ಲ ವಿತರಣೆ ಮಾಡ್ತಾಯಿದ್ದೀವಿ. ಮತ್ತು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳು ಬರ್ತಾರೆ ಮತ್ತು ಅಧಿಕಾರಿಗಳು ಕೂಡ ಬರ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ಪೇರೆಂಟ್ಗಳಿಗೆ ಹೇಳೋದು ಒಂದೇ ಉದ್ದೇಶ, ಇದರಲ್ಲಿ ಮಕ್ಕಳ ಜೊತೆ ಪೇರೆಂಟ್ಸು ಬರಬೇಕು. ಅವ್ರು ಬರೋಕ್ಕೆ ಏನಪ್ಪ ಅಂದರೆ, ದೊಡ್ಡ ದೊಡ್ಡ ಅಧಿಕಾರಿಗಳು ಇರೋದನ್ನ ಒಂದೊಂದು ಕೆಲವೊಂದು ಮ್ಯಾಟ್ರ್ಗಳು ಅವ್ರು ಹೇಳ್ತಾರೆ. ಆವಾಗ ಅವ್ರ ಮಕ್ಕಳಿಗೆ ಯಾವ ಥರ ಎಜುಕೇಷನ್ ಕೊಡಬೇಕು, ಏನು ಎಂಥದ್ದು ಅಂದ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ಅರಿವು ಆಗುತ್ತೆ. ಮತ್ತು ಇನ್ನೊಂದು, ನಮ್ಮ ಸಂಘಟನೆ ಏನಿದೆಯಲ್ಲ ಭಾರತೀಯ ಅಂಬೇಡ್ಕರ್ ಮಹಾಸೇನೆ, ಯಾವಾಗಲೂ ಶಿಕ್ಷಣಕ್ಕೆ ಎಲ್ಲಕ್ಕಿಂತ ಫಸ್ಟ್ ಆದ್ಯತೆ ಕೊಡುತ್ತೆ. ಯಾವುದೇ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಏನೇ ತೊಂದರೆಗಳಿದ್ರೂ ಕೂಡ ನಾವು ವಿದ್ಯಾರ್ಥಿಗಳಿಗೆ ಬೆಂಬಲವಾಗಿ ನಿಂದಿರ್ತೀವಿ. ದಯವಿಟ್ಟು ಈ ಮಾತನ್ನು ನಮ್ಮ ಮೀಡಿಯಾದವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾವುದೇ ವಿದ್ಯಾರ್ಥಿಗಳು ಏನೇ ತೊಂದರೆಗಳಿದ್ರು ಎಜುಕೇಷನಲ್ಲಿ, ನಮ್ಮ ಕೈಯಿಂದ ಏನಾಗುತ್ತೋ ನಾವು ಅದಕ್ಕೆ ಯಾವಾಗಲೂ 24/7 ನಿಮ್ಮ ಜೊತೆ ಇರ್ತೀವಿ. ಅಂತ ಆಸೆ ಇರುತ್ತೆ, ಅವ್ರಿಗೆ ಫೀಸ್ಗಳು ಇರೋಲ್ಲ. ಅವಾಗೇನು ಮಾಡ್ತಾರೆ, ಗಾರೆ ಕೆಲಸ ಕಳಿಸ್ತಾರೆ, ಗ್ಯಾರೇಜ್ ಕೆಲಸ ಕಳಿಸ್ತಾರೆ, ಮಂಡಕ್ಕಿ ಬಟ್ಟೆ ಕಳಿಸ್ತಾರೆ. ಅಂಥವ್ರಿಗೆ ನಾವು ನಮ್ಮ ಸಂಘಟನೆಯಿಂದ ಫೀಸ್ ಕಟ್ಟೋದು, ಇಲ್ಲ ಬುಕ್ಸ್ಗಳಿಗೆ, ಯೂನಿಫಾರ್ಮ್ಗಳಿಗೆ, ಈಗ PUC ಯಾವುದೋ ಮಕ್ಕಳಿಗೆಲ್ಲ ಅವ್ರಿಗೆ ನಾವೇ ಓಡಾಡಿಬೇಕಾದ್ರೆ ಸಮಾಜ ಕಲ್ಯಾಣ ಏನು ಬರುತ್ತೆ ಸವಲತ್ತುಗಳು ಅವೆಲ್ಲ ನಾವು ಮಾಡಿಕೊಡ್ತೀವಿ. ನಮ್ಮ ಸಂಘಟನೆ ಯಾವಾಗಲೂ ಎಲ್ಲಕ್ಕಿಂತ ಫಸ್ಟು ಸ್ಪೆಸಿಫಿಕ್ಸ್ ಏನಪ್ಪ ಅಂದರೆ ಸ್ಟೂಡೆಂಟ್ಗಳಿಗೆ ಸಪೋರ್ಟ್ ಮಾಡೋದು. ಮೇಡಮ್, ಆ್ಯಕ್ಚುಲಿ ನಾವು ಯಾವಾಗಲೂ ಇದು ಮಾಡಬೇಕಂತ ಇದು ಫಸ್ಟ್ ಅಂದರೆ ಸ್ಟೂಡೆಂಟ್ಗಳಿಗೆ ಮಾಡಿದ್ದೀವಿ. ಸ್ಟೂಡೆಂಟ್ಗಳಿಗೆ ಮಾಡಿದ್ದೀವಿ. ಹಾಗೆ ಪುಸ್ತಕ, ಬ್ಯಾಗು, ಪೆನ್ನು ಇವೆಲ್ಲ ಮಾಡ್ತಾಯಿದ್ದೀವಿ. ಮತ್ತು ಟಾಪ್ ಬಂದಿದ್ದಾರಲ್ಲ ಅವರಿಗೆ ಸನ್ಮಾನ ಮಾಡ್ತಾಯಿದ್ದೀವಿ. ನಿಮ್ಮ ಹತ್ರ ಈಗ ಅಂತೇಳಿ ಮತ್ತು ನಾವು ಸುಳ್ಳುಗಾರ ಆಗೋದು ಬೇಡ. ನಾಳೆ ದಿನ ಮತ್ತು ಸಂಘಟನೆಯವರು ಬಂದುಬಿಟ್ಟು ಹೇಳಿದ್ದಾರೆ ಏನು ಕೊಟ್ಟಿಲ್ಲ ಅಂತ ಸುಳ್ಳುಗಾರ ಆಗೋದು ಬೇಡ. ಇರೋದನ್ನ ನೇರವಾಗಿ ಹೇಳ್ತಾಯಿದ್ದೀವಿ. ಪ್ರೈಸ್ ಮನಿ ಇಲ್ಲ, ಬುಕ್ಕುಗಳು, ಬ್ಯಾಗ್ಗಳು ಏನಿದೆ ಮತ್ತು ಟಾಪ್ ಏನು ಬಂದಿದ್ದಾರಲ್ಲ ಅವರಿಗೆಲ್ಲ ನಾವು ಸನ್ಮಾನ ಸಮಾರಂಭ ಇಟ್ಟಿದ್ದೀವಿ. 2025-26ನೇ ಸಾಲಿನ SSLC ಮತ್ತು PUC ಇಲ್ಲಿ ಉತ್ತೀರ್ಣರಾದಂಥ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೂ ಪ್ರೋತ್ಸಾಹ, ಸನ್ಮಾನ ಹಾಗೂ ಪ್ರೋತ್ಸಾಹ ಅವ್ರಿಗೆ ನಾವು ಹಮ್ಮಿಕೊಂಡಿದ್ದೀವಿ. ಅಂದರೆ ಬರೋ 27ನೇ ತಾರೀಕು 6ನೇ ತಿಂಗಳ 2026 ಶನಿವಾರ